ಪುರಸಭೆ ಆವರಣದಲ್ಲಿರುವ ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಹಾಕಿದ್ದನ್ನು ಖಂಡಿಸಿ ಇವತ್ತು ಹಾಸನದ ಬೇಲೂರು ಪಟ್ಟಣದಲ್ಲಿ ಸ್ವಯಂ ಪ್ರೇರಿತ ಬಂದ್ ಅನ್ನು ಆಚರಿಸಲಾಯಿತು. ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ರು. ನೂರಾರು ಮಂದಿ ಭಾಗಿಯಾಗಿದ್ರು. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಕೆಲವರು ಆಗ್ರಹವನ್ನ ಮಾಡಿದ್ರು. ಇನ್ನು ವಿಜಯನಗರ ಬಡಾವಣೆಯ ನಿವಾಸಿ ಮಾನಸಿಕ ಅಸ್ವಸ್ಥೆ ಲೀಲಮ್ಮನನ್ನ ನಿನ್ನೆ ಅಷ್ಟೇ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದೇವಾಲಯ ಶುದ್ಧಿ ಕಾರ್ಯವನ್ನ ಮಾಡಲಾಯಿತು. ಹೋಮ ಹವನ ಹಾಂ ಸರ್, ಬಂದು ಹೋಗಿದೆ. ಹೌದು, ಹವಾಮಾನ. ಮತ್ತೆ ಎರಡನೇದು ಗಣೇಶನ ವಿಗ್ರಹ ಓಪನ್ ಆಗಿರಕ್ಕೆ ಬಾಗ್ಲಗೀಗಲೆಲ್ಲ ಇಲ್ವಾ? ಗೇಟ್ ಇದೆ. ಅಲ್ಲ, ಗೇಟ್ ಎಲ್ಲ ಬಾಗ್ಲಾಕಲ್ವಾ ಗರ್ಭಗುಡಿಗೆ? ಅದೇನದು? ಯಾರು ಬೇಕಾದ್ರೂ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಪ್ರೊಟೆಸ್ಟ್ ಮಾಡೋರು, ಮೊದಲು ಆ ಕೆಲಸ ಮಾಡಿ. ಅದಕ್ಕೆ ಏನು ಮಾಡಬೇಕೋ ಬಂದೋಬಸ್ತ್ ಮಾಡಿ. ಒಂದು ಆಮೇಲೆ ಮಾನಸಿಕ ಅಸ್ವಸ್ಥೆ ಅಂದ್ರೆ ನೀಟಾಗಿ ಎಲ್ಲ ಮುಖ ಎಲ್ಲ ಮುಚ್ಕೊಂಡು ಬಂದು ಮಾಡ್ತಾರೆ. ಮಾನಸಿಕ ಅಸ್ವಸ್ಥೆನೋ ಅಲ್ವೋ ಅದನ್ನ ನೋಡೋಣ, ಆಮೇಲೆ ಅದು ಬೇರೆ ವಿಚಾರ. ಅದು ಬಟ್ ಇದನ್ನ ಮಾಡಬೇಕಲ್ಲ, ಓಪನ್ ಆಗಿಬಿಡೋದು. ಆಮೇಲೆ ತಿರುಪತಿನಲ್ಲಿನ ಉಂಡಿಯಿಂದ ಒಂದು 100 ಕೋಟಿ ರೂಪಾಯಿ ಕದ್ದುಬಿಟ್ಟಿದ್ದಾರಂತೆ ಅಂತ ಜಗನ್ ಸರ್ಕಾರದ ಅವಧಿ ಮೇಲೆ ಆರೋಪ. ಈಗ ಸರ್ಕಾರದಿಂದನೋ ಬಿಜೆಪಿಯಿಂದನೋ ಇಲ್ಲಿಂದನೋ ಕಾಣಿಕೆ ಪೆಟ್ಟಿಗೆಯಿಂದನೇ ಕದ್ದುಬಿಟ್ಟಿದ್ದಾರೆ ಅಂತ. ಅದಕ್ಕೇನೋ ಒಂದಷ್ಟು CCTV ದೃಶ್ಯಗಳೆಲ್ಲ ಬಿಡುಗಡೆ ಮಾಡಿಬಿಡ್ತಾರೆ. ಫೋಲ್ ಸುದ್ದಿ ಈಗ ಜನಕ್ಕೆ. ಹಂಗೆ ಬೇರೆ ಇದೆಯಾ? ಕಳ್ರಿ ಇದ್ರೆ ಎಲ್ಲಿ ಬೇಕಾದ್ರೂ ಇರ್ತಾರ್ರಿ ಕಳ್ರಿ. ದುಡ್ಡು ಕಾಣಿಸ್ತಾ ಇದ್ರೆ ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತದೆ. ಏನಪ್ಪ. ಪಾಕಿಸ್ತಾನದಲ್ಲಿ ಒಂದು ಹೊಸ ಸ್ಕೀಮ್ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂದ್ರೆ ಬೇಜಾರಾದಾಗ ಅವ್ರ ಮೇಲೆ ಅವರೇ ಹೋಗಿ ಬಾಂಬ್ ಹಾಕೊಳ್ಳೋದು. ಕೈ ಕೆರಿತಾ ಇದು ನಿಜವಾಗ್ಲೂ ಮಾನಸಿಕ ಸ್ವಸ್ಥ ದೇಶ ಇದು. ಮಾಡಿದ್ದಾರೆ. ಖೈಬರ್ ಪಖ್ತೂನ್ವಾ ಪ್ರದೇಶದಲ್ಲಿ ಹೋಗಿ 30 ಜನ ನಾಗರಿಕರಿಗೆ ಬಲಿಯಾಗಿದ್ದಾರೆ. ಅಲ್ಲಿ ಜನ ತಿರುಗಿ ಬಿದ್ದಿದ್ದಾರೆ. ಅದೊಂದು ಕತ್ತರಿಸ್ಬಿಟ್ಟು ಬೇರೆ ಭಾಗ ಆಗಬೇಕು. ನೋಡೋಣ ಅದು ಯಾವತ್ತಾಗುತ್ತೋ, ನಮ್ಮ ಆಸೆ ತೀರಿಸುತ್ತೋ ಏನೋ, ತೀರುತ್ತೋ ಗೊತ್ತಿಲ್ಲ. ಈ ಮಧ್ಯೆ ಅಲ್ಲಿ ಯಾವುದೋ ಒಂದು ಈ ಸಿಂಧೂರು ನಡೆದಾಗ ಅವ್ರೊಂದು ಕಳಿಸಿದ್ದೊಂದು ಕ್ಷಿಪಣಿಯಲ್ಲೆಲ್ಲ ಬಿದೋಗಿತ್ತಂತೆ ಶ್ರೀನಗರದಲ್ಲಿ. ಜನ ಕಂಡಿಡಿದಿದ್ದಾರೆ. ನಮ್ಮ ಸೇನೆಯವ್ರದನ್ನು ತೊಗೊಂಡೋಗಿ ರಿಪೇರಿ ಸರಿ ಮಾಡಿದ್ದಾರೆಲ್ಲ. ದಾಲ್ಸೋರ್ ಅವ್ರ ಹತ್ರ ಎಲ್ಲೋ ಇದು ಮಾಡಿದ್ದಾರೆ. ಅದೇ ಇರಬೇಕ್ರಿ ಮೋಸ್ಟ್ಲಿ. ಅವ್ನು ಯಾವನೋ ಒಬ್ಬ ಅದೇ ಬ್ಯಾಟ್ ಹಿಡ್ಕೊಂಡು ಗುಡ್ 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 ಅಂದಲ್ಲ, ಅದೇ ಅವ್ನು ಹೇಳ್ತಿದ್ನೋ ಏನೋ ಪಾಪ. ಅಲ್ಲಿ ಹೊಡೆದಿದ್ದೀವಿ ಕಂಡ್ರೋ ಅಂತ. ಏನಪ್ಪ ಹಿಂಗೆ ಅರ್ಥ ಮಾಡ್ಕತ್ತೀರಿ ಇಂಡಿಯಾನವ್ರು ನೀವು? ಪಾಪ ಜೋಕ್ ಮಾಡ್ಬಿಟ್ರಿ. ಅವನು ಜೋಕ್ ಮಾಡ್ಬಿಟ್ರಿ. ಅವ್ನು ಎಷ್ಟು ಸೀರಿಯಸ್ ಆಗಿ ಪಾಪ ಅಲ್ಲಿ ಪಬ್ಲಿಕ್ ಆಗಿ ಹೇಳಿದ ನಾವು ಹೊಡೆದಿದ್ದೀವಿ ಅಂತ. ಮೋಸ್ಟ್ಲಿ ಅದಿರಬೇಕದು. ಗೊತ್ತಾಯ್ತು ಬಿಡಪ್ಪ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಹಾಗೂ ಹಣ ವರ್ಗಾವಣೆ ಪ್ರಕರಣದ ಸಂಬಂಧ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಅವರು ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಿದ್ದರು. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಇದೇ ಪ್ರಕರಣದಲ್ಲಿ ಯುವರಾಜ್ ಸಿಂಗ್ ಕ್ರಿಕೆಟಿಗ ಮತ್ತು ನಟ ಸೋನು ಸೂದ್ ಇಬ್ಬರಿಗೂ ಕೂಡ ನಾಳೆ ನಾಡಿದ್ದು ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಒಳ್ಳೇದು. ಹೋಗಿ ಎಲ್ಲ ಉತ್ತರ ಕೊಟ್ಟು ಬರ್ರಿ. ಉತ್ತರ ಕರ್ನಾಟಕಕ್ಕೆ ವರುಣ ಈಗ ಒಂದು ಕಂಟಕ ಆಗೋಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರ ಮಳೆ. ಯಡ್ರಾಮಿ ಪಟ್ಟಣದಲ್ಲಿ ಸತತವಾಗಿ ಮಳೆ ಬಿದ್ದು 17 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಗೋಡೆ ಬಿದ್ದೋಗ್ಬಿಟ್ಟು 4 ಮಕ್ಕಳಿಗೆ ಗಾಯ. ಸರಿ, ಇನ್ನು ಚಿತ್ತಾಪುರ ತಾಲೂಕಿನಲ್ಲಿ ಕಣಸೂರು ಗ್ರಾಮ ಅಲ್ಲಿ ಜಲದಿಗ್ಬಂಧನ ಆಗೋಗಿದೆ. ಬೆಣ್ಣೆತ್ತೋರಾಯಿಂದಂತೂ ನೀರು ಬಿಟ್ಟು ಇದು ರಭಸಕ್ಕೆ ಗ್ರಾಮ ಎಲ್ಲ ನೀರೆಲ್ಲ ತುಂಬಿಕೊಂಬಿಟ್ಟಿದೆ. ಗ್ರಾಮಗಳಲ್ಲಿ ಭಾಳ ಕಷ್ಟ ಆಗ್ಬಿಟ್ಟಿದೆ ಎಲ್ಲರದ್ದು ಪರಿಸ್ಥಿತಿಯಲ್ಲಿ. ಅಮರ್ಜಾ ಡ್ಯಾಮು ನಿರಂತರವಾಗಿ ಹಳ್ಳಕ್ಕೆ ನೀರು ರಿಲೀಸ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಕೂಡ ಎಲ್ಲ ತುಂಬ್ಕೊಂಬಿಟ್ಟಿವೆ. ಎಲ್ಲ ತುಂಬಿ ತುಳುಕಾಡ್ತಿದೆ ಈ ಸರಿ. ಇನ್ನು ಬೆಂಗಳೂರಿನ ಸುಂಕದಕಟ್ಟೆ ಬಸ್ ನಿಲ್ದಾಣದ ಬಳಿ ಬೆಳಗ್ಗೆ ಮಹಿಳೆಯೊಬ್ಬರ ಮೇಲೆ ಯುವಕನೊಬ್ಬ ಬಂದು ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದ. ಅನಂತರ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಆದರೆ ರೇಖಾ ಉಳ್ಕೊಳ್ಳಿಲ್ಲ. ಶಿರಾಮೂಲದ ರೇಖಾ, ಚಾಕು ಇರ್ತಕ್ಕೆ ಒಳಗಾದಂತಹ ಲೋಕೇಶ್ ಇಬ್ಬರು ಕೂಡ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ರಂತೆ. ಇಬ್ಬರು ಡಿವೋರ್ಸ್ ಆಗಿತ್ತು, ಮೊದಲ ಮದುವೆದು. ರೇಖಾಗೆ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ. ಇಬ್ಬರು ಜೊತೆಯಲ್ಲಿದ್ದರು, ಆದರೆ ಆಕೆ ಮೇಲೆ ಅನುಮಾನ, ಪದೇ ಪದೇ ಜಗಳ ಆಗ್ತಾ ಇತ್ತು. ಕೊನೆಗೆ ಬೇರ್ಪಟ್ಟಿದ್ರು. ಇವತ್ತಾಕೆ ಬಸ್ ಸ್ಟ್ಯಾಂಡ್ಗೆ ಬರೋದನ್ನೇ ಗಮನಿಸಿಕೊಂಡು ಆತ ಚಾಕು ಹಿಡಿದು ಈಗ ಎಸ್ಕೇಪ್ ಆಗಿದ್ದಾನೆ. ಬೇಡಪ್ಪ, ಹೆಣ್ಮಗಳು ಬೇಡ ಅಂದ್ರೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರೆ ಆಗ್ತಿತ್ತಪ್ಪ. ಕೆಲವ್ರ ಮೆಂಟಾಲಿಟಿ ಅದಕ್ಕೆ ಚುಚ್ಬಿಟ್ಟು ಸಾಯಿಸೋದೇನು ಬಂತದ್ರಲ್ಲ ಒಂದು ದೊಡ್ಡ ಪುರುಷ ಇವನು. ಅಯ್ಯೋ ಕತೆ. ಸ್ಯಾಂಡ್ಲ್ವುಡ್ನ ಬಹುನಿರೀಕ್ಷಿತ ಕಾಂತಾರ ಸಿನಿಮಾದು ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅದರ ನಿರ್ದೇಶಕರು. ಅದರ ದೃಶ್ಯಗಳು ಎಲ್ಲ ಒಂದು ಎಷ್ಟು ನಿಮಿಷದ ಟ್ರೈಲರು. ಕರಾವಳಿಯಲ್ಲಿ ದೈವಾರಾಧನೆ ನಮಗೆಲ್ಲ ಗೊತ್ತಲ್ಲ, ಹಳೆಯದು ಮುಂದುವರೆದ ಕತೆ ತಾನೇ ಇದು. ಫ್ಲಾಶ್ ಬ್ಯಾಕು ಮುಂದಕ್ಕೆ ಹೋಗುತ್ತಾ ಒಟ್ಟಲ್ಲಿ ಒಂದು ಇದು ಅಷ್ಟೇ ತಾನೇ. ದೈವಾರಾಧನೆ ಇರಲೇಬೇಕು, ನಮಗೆ ಗೊತ್ತು. ಇದ್ದೇ ಇರುತ್ತೆ.